ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಆಕಾಶನ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾರ್ನಿಂಗ್ ನಾವು ಟೆರೆಸ್ ಮೇಲೆ ಮಲ್ಕೊಂಡಿರ್ತೀವಿ ಅಲ್ವಾ. ಸೊ ಈ ಒಂದು ಸೆಕೆಗಾಲದಲ್ಲಿ ಎಷ್ಟೇ ನಾವು ಫ್ಯಾನ್ ಗಾಳಿ ಇದ್ರೂ ಕೂಡ ಒಂದು ನ್ಯಾಚುರಲ್ಲಾಗಿ ಸಿಗುವಂಥ ಒಂದು ಗಾಳಿ ಬೇಕು ಅಂತ ಟೆರೆಸ್ ಮೇಲೆ ಮಲಗಿರ್ತೀವಿ ಅಲ್ವಾ. ಸೊ ಹಾಗಾಗಿ ಎದ್ದ ತಕ್ಷಣ ಫಸ್ಟ್ ನಾನು ನೋಡೋದೇ ಆ ಮೋಡಗಳನ್ನು ನೋಡ್ತಾ ಇದ್ದರೆ, ಮೋಡಗಳು ಇನ್ನೂ ಕೂಡ ಕತ್ತಲು ಕವಿದಿದೆ. ಯಾಕೆ ಅಂತೇಳಿ ಇದು ಸುಮಾರು 5:30-6 ಗಂಟೆಯಲ್ಲಿ ನಾನು ಈ ವಿಡಿಯೋನ ಶೂಟ್ ಮಾಡಿರ್ತಕ್ಕಂಥದ್ದು. ಸೊ ನೋಡ್ತಾ ಇದ್ದರೆ ಕತ್ತಲು ಮತ್ತು ಬೆಳಕಿನಿಂದ ಕೂಡಿರ್ತಕ್ಕಂತಹ ಆಕಾಶ, ಜಗತ್ತಿಗೆ ಇನ್ನೂ ಸೂರ್ಯನ ಒಂದು ಉಗಮ ಆಗ್ತಾ ಇರುವಂಥ ಒಂದು ಸಮಯ. ನೋಡ್ತಾ ಇದ್ದರೆ ಮೋಡಗಳು ಎಷ್ಟು ಬೆಳ್ಳಗೆ ಆಕಾಶದಲ್ಲಿ ಹತ್ತಿನೇ ಯಾರೋ ಇಟ್ಟಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ಇದನ್ನು ನಾನು ನೋಡ್ತಾ ಸ್ವಲ್ಪ ಹೊತ್ತು ಏನು ಮಾಡ್ತೀನಿ ಅಂತ ಹೇಳಿದರೆ, ಆ ನ್ಯಾಚುರಲಾಗಿ ಸಿಗ್ತಕ್ಕಂಥ ಒಂದು ಗಾಳಿಯನ್ನು ನಾನು ತಗೊಳ್ತಾ, ಮಾರ್ನಿಂಗ್ ಟೈಮಲ್ಲೇ ನಾವು ಸ್ವಲ್ಪ ಹೊತ್ತು ಎದ್ದು ಕೂತ್ಕೊಂಡು ನಮಗೆ ಗೊತ್ತಿರ್ತಕ್ಕಂತಹ ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡಿ ಧ್ಯಾನ ಮಾಡುವಾಗ ನನಗೆ ಸೆರೆ ಸಿಕ್ಕಂತಹ ಒಂದು ವಿಡಿಯೋ ಮೀನ್ಸ್ ಆಕಾಶದ ವಿಡಿಯೋ. ಇದು ಎಲ್ಲರೂ ಕೂಡ ನೋಡಿರ್ತೀರ, ಇದೇನು ಹೊಸದೇನಲ್ಲ. ಆದರೂ ಕೂಡ ನಾನಿವತ್ತು ತೋರಿಸ್ತಾ ಇರೋದೇನು ಅಂತ ಹೇಳಿದರೆ, ಕಗ್ಗತ್ತಲೆಗಳ ನಡುವೆಯಲ್ಲಿ ಆ ಒಂದು ಆಕಾಶದ ತೆರೆಮರೆಯಲ್ಲಿ ಕೂತಿರುವಂತಹ ಸೂರ್ಯನ ಆಗಮದ ಒಂದು ಸಮಯ, ಹೇಗೆ ಜಗತ್ತಿಗೆ ಬೆಳಕು ಕೊಡುವಂತಹ ಸೂರ್ಯ ಬರುವಂತಹ ಒಂದು ಜಾಗ. ಸೊ ಒಂದೊಂದು ಸರಿ ಅನಿಸುತ್ತೆ, ಭೂಮಿ ಮೇಲಿರೋದಕ್ಕಿಂತ ಆಕಾಶದ ಮೇಲೆ ಇರ್ತಕ್ಕಂಥ ತುಂಬಾ ಚೆನ್ನಾಗೆ ಅಂತ. ಯಾಕೆಂದ್ರೆ ಅಲ್ಲಿ ಯಾವುದೇ ಬಾಡಿಗೆ ಕಟ್ಟೋದಿರೋದಿಲ್ಲ ಹಾಗಂತ ಅನಿಸುತ್ತಷ್ಟೇ. ಸೊ ನೋಡೋಣ, ಆಕಾಶದಲ್ಲಿರ್ತಕ್ಕಂಥ ವಿಸ್ಮಯವನ್ನು ನೋಡ್ತಾ ಹೋದಾಗ ನನಗೆ ಸೆರೆ ಸಿಕ್ಕಿದ್ದು ನೋಡಿ, ಇಲ್ಲಿ ನಮ್ಮನೆ ಹತ್ತಿರ ಒಂದು ತೆಂಗಿನ ಮರ ಇದೆ, ಅದರಲ್ಲಿ ಹದ್ದು ಕೂತಿದೆ. ಸೊ ಹದ್ದು ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಸೊ ಹೊಂಚಾಗ್ತಾ ಇದೆ, ಯಾವುದಾದ್ರು ಪ್ರಾಣಿ ಪಕ್ಷಿಗಳು ಸಿಗ್ತದಾ ಅಂತಂತ. ಅದರ ಒಂದು ಶಬ್ದನೂ ಕೂಡ ನಾನು ಇವತ್ತೇ ಫಸ್ಟ್ ಟೈಮ್ ಕೇಳಿದ್ದು. ಸೊ ಅದೊಂಥರ ಶಬ್ದ ಮಾಡುತ್ತೆ, ಚೆನ್ನಾಗಿತ್ತು ಕೇಳೋದಕ್ಕೆ. ಅದನ್ನು ಕೂಡ ಶೂಟ್ ಮಾಡಿದೆ ಈ ಸಮಯದಲ್ಲಿ. ನೋಡಿ, ನಿಮಗೆ ಆದಷ್ಟು ನಾನು ಅದನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಗರಿಗಳ ಮಧ್ಯದಲ್ಲಿ ಇದೆ, ಆದರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಳ್ತು, ಹಾರೋಗ್ಬಿಡ್ತು. ಸೊ ಅದಾದ ನಂತರ ಏನಾಯಿತು ಅಂತ ಹೇಳಿದರೆ, ನಾನು ಕೂಡ ಆ ಒಂದು ತೆಂಗಿನ ಮರದಲ್ಲಿ ಯಾವುದಾದ್ರು ಪಕ್ಷಿ ಬರುತ್ತಾ ಅಂತ ವೆಯ್ಟ್ ಮಾಡಿದೆ, ಬರಲಿಲ್ಲ. ಈ ಕಡೆ ಎಲ್ಲ ಕೂಗ್ತಾಯಿತ್ತು. ಮತ್ತು ಆಕಾಶದತ್ತ ಸೆರೆ ಹಿಡಿದಾಗ ಮೋಡಗಳು ಏನಾಗ್ತಾಯಿದ್ವು ಅಂತ ಹೇಳಿದರೆ, ತಮ್ಮಷ್ಟಕ್ಕೆ ತಾವೇ ಗುಂಪಾಗಿರುವಂತಹ ಮೋಡಗಳು ಚೆಲ್ಲಾಪಿಲ್ಲಿಯಾಗಿ ಚೆದರಾಗ್ತಾಯಿದ್ವು. ಅದನ್ನು ಕೂಡ ಸ್ವಲ್ಪ ಹೊತ್ತು ಹಾಗೆ, ಈಗ ಮನಸ್ಸಿಗೆ ತುಂಬಾ ಖುಷಿಯಾದಾಗ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾವೇನು ಮಾಡ್ತೀವಿ, ನೋಡ್ತಾನೆ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಮನಸ್ಸಿನ ಒಂದು ಖುಷಿಗೋಸ್ಕರ ನಮ್ಗೆ ಎಲ್ಲಿ ತುಂಬಾ ನೆಮ್ಮದಿ ಅನಿಸುತ್ತೋ ಆ ಜಾಗದಲ್ಲಿ ಕೂತ್ಕೊಂಡು ಆಕಾಶದತ್ತ ನೋಡ್ತಾನೆ ಮತ್ತೆ ನಾನೇನು ಮಾಡಿದೆ ಅಂತ ಹೇಳಿದರೆ, ಆಕಾಶದತ್ತ ಆ ಒಂದು ವಿಡಿಯೋವನ್ನು ಸೆರೆ ಹಿಡಿಯೋದಕ್ಕೆ ಟ್ರೈ ಮಾಡಿದೆ. ನೋಡ್ತಾ ಇದ್ದೀರ, ಹಾಗೆ ನಾನು ಝೂಮ್ ಮಾಡ್ಕೊಂಡು ಕೂಡ ಹೋದೆ, ಯಾವುದಾದ್ರೂ ಪಕ್ಷಿಗಳು ಸಿಗುತ್ತಾ ಆಕಾಶದಲ್ಲಿ ಹಾರಾಡ್ತಾ ಇರೋದು ಅಂತ. ಸದ್ಯಕ್ಕೆ ಬೆಳಬೆಳಗ್ಗೆ ಇನ್ನೂ ಯಾವ ಪಕ್ಷಿಗಳು ಕೂಡ ಬಂದಿರಲಿಲ್ಲ. ಆದರೂ ಕೂಡ ನ್ಯಾಚುರಲ್ ಸಿಗ್ತಕ್ಕಂತಹ ಒಂದು ಗಾಳಿ, ಬೆಳಕು ಇವೆಲ್ಲವೂ ಕೂಡ ನೈಸರ್ಗಿಕ ಸಂಪನ್ಮೂಲಗಳು ಆಗಿರೋದ್ರಿಂದ ನೋಡ್ಲಿಕ್ಕೆ ಒಂಥರ ಚೆಂದ ಕಾಣಿಸುತ್ತೆ. ಹೀಗೆ ನಮ್ಮ ಬೆಳಗಿನ ರೂಟೀನ್ ಸ್ಟಾರ್ಟ್ ಆಗೋದು. ಬೆಳಿಗ್ಗೆ ಹೊತ್ತು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ನಾವು. ಸೊ ಅದರ್ವೈಸ್ ನಾವು ಕೂತ್ಕೊಳ್ಳೋದಕ್ಕೆ ಟೈಮೇ ಇರೋಲ್ಲ. ತಿಂಡಿ ಮಾಡು, ಅಡುಗೆ ಮಾಡು, ಬೆಳಗಿನ ಕೆಲಸ ಮಾಡು, ಇದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಎಲ್ಲಾದರೂ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ಕೋಬೇಕು ಅಂತ ಹೇಳಿದರೆ, ನಾನು ಹೀಗೆ ಕೂತ್ಕೊಂಡು ನನಗೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ಏನು ಮಾಡ್ತಾ ಇರ್ತೀನಿ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ತೀನಿ. ಇದೇನು ಬರೀ ಆಕಾಶನೇ ತೋರಿಸ್ತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ಸ್ಕಿಪ್ ಮಾಡದೆ ನನ್ನ ವೀಡಿಯೋನ ನೋಡ್ತಾ ಹೋಗಿ. ಮುಂದೆ ನಿಮಗೆ ಇವತ್ತಿನ ಒಂದು ಅಡುಗೆನ ನಾವು ಏನು ಮಾಡಿದ್ದೀವಿ, ತಿಂಡಿನ ಏನು ಮಾಡ್ತಾ ಇದ್ದೀವಿ ಅಂತನ್ನೋದು ಕೂಡ ತೋರಿಸ್ತಾ ಹೋಗ್ತೀವಿ. ಈಗ ನೋಡಿ, ಟೊಮೊಟೊ, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲರೂ ನೋಡಿರ್ತೀರ. ಆದರೂ ಕೂಡ ಇದರೊಳಗಿಂದ ಒಂದು ಸ್ಪೆಷಲ್ ರೆಸಿಪಿ ಏನು ಮಾಡ್ತಾ ಇದ್ದೀನಿ ನೋಡೋಣ. ನೋಡಿ, ಅವುಗಳನ್ನೆಲ್ಲನೂ ಕೂಡ ಚೆನ್ನಾಗಿ ತೊಳೆದು ಹೀಗೆ ಸುಟ್ಕೋಬೇಕು. ನೋಡಿ, ಬದನೆಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಸುಟ್ಕೊಳ್ಬೇಕು. ಇಲ್ಲಿ ಈ ಕಡೆ ನಾನು ರಾಗಿ ರೊಟ್ಟಿ ಮಾಡಲಿಕ್ಕೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲನೂ ಕೂಡ ಹಚ್ಚಿಟ್ಟಿದ್ದೀನಿ. ಈ ಕಡೆ ಗೊಜ್ಜಿಗೆ ಹಸಿಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ದೀವಿ. ಸೊ ಆನಂತರ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇದು ಒಂದು ಕಡೆ. ಅಮ್ಮ ಏನು ಮಾಡ್ತಾಯಿದ್ದಾರೆ, ರಾಗಿ ಹಿಟ್ಟನ್ನು ಜರಡಿ ಹಾಕಿ ಇಟ್ಟಿದ್ರು ಕೂಡ ಇನ್ನೊಂದು ಸರಿ ತಿರುಗಿಸಿ ಅದಕ್ಕೆ ಉಪ್ಪು, ಜೀರಿಗೆ, ಹಾಗೆ 4 ಸಕ್ಕರೆ ಕಾಳು ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಈ ಕಡೆ ನಾನು ಬದನೆಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಸಿಪ್ಪೆ ಎಲ್ಲ ತೆಗೆದು ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಈ ಕಡೆ ಎಲ್ಲನೂ ಕೂಡ ಬದನೆಕಾಯಿನ ಸುಟ್ಟಾದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಚೆನ್ನಾಗಿ ನೋಡ್ಕೋಬೇಕು ಹುಳ ಇದೆಯಾ ಅಂತ.
ನೋಡ್ಕೊಂಡು ನೀಟ್ ಮಾಡ್ಕೋಬೇಕು. ಈ ಕಡೆ ಉಪ್ಪು ಮತ್ತು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಮೊದಲಿಗೆ ಉಪ್ಪು ಮತ್ತು ಮೆಣಸಿನ್ಕಾಯನ್ನ ಕಟ್ ಮಾಡ್ಕೊಂಡು ಹಾಕೊಂಡಾಗ ಕೊತ್ತಂಬರಿ ಮೆಣಸಿನ್ಕಾಯನ್ನ ಉಪ್ಪೊಳಗೆ ಸೇರಿಸಿ ಏನು ಮಾಡಬೇಕು, ಈ ಥರ ಚೆನ್ನಾಗಿ ಕಿವುಚಬೇಕು. ಯಾವುದೇ ಆಯುಧಗಳಿಲ್ದಲೇ ಕೈಯಿಂದನೇ ಕಿವುಚಿದಾಗ ಏನಾಗುತ್ತೆ ಅಂದರೆ ಅದರ ಟೇಸ್ಟು ದುಪ್ಪಟ್ಟು ಜಾಸ್ತಿ ಆಗುತ್ತೆ. ನೋಡ್ತಾ ಇದ್ರೆ ಒಂದೊಂದೇ ತೊಗೊಂಡು ನಾನು ಹೇಗೆ ಕಿವುಚ್ತಾ ಇದ್ದೀನಿ ಅಂತ. ನಮ್ಮ ಕಡೆ ಹೀಗೆ ಮಾಡೋದು ಗೊಜ್ಜನ್ನು. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ಅಂತ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಹಾಗೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಈಗ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು ಇಷ್ಟು ಆದಮೇಲೆ ಟೊಮೊಟೊವನ್ನು ತೊಗೊಂಡು ಅದಕ್ಕೆ ಟೊಮೊಟೊ ನಿಧಾನಕ್ಕೆ ಕಿವುಚಬೇಕು. ಯಾಕಂದ್ರೆ ರಸ ಹೊರಗಡೆ ಬಂದುಬಿಟ್ರೆ ಎಲ್ಲ ಚಲ್ಲಾಪಿಲ್ಲಿಯಾಗಿ ಸಿಡಿದು ಬಿಡುತ್ತೆ. ಅದೊಂದು ಕೆಲಸ ಆಗುತ್ತೆ ನಿಮಗೆ. ಸೊ ಹೀಗೆ ನಿಧಾನವಾಗಿ ಏನು ಮಾಡಬೇಕು, ಗೊಜ್ಜನ್ನು ಕಲಿಸ್ತಾ ಹೋಗಬೇಕು. ನಂತರ ಬದನೆಕಾಯಿ ನೋಡಿ ಕಾಣಿಸ್ತಾ ಇದೆ ನಿಮಗೆ, ಬದನೆಕಾಯಿ ಟೊಮೊಟೊ ಎರಡೂ ಕಾಣಿಸ್ತಾ ಇದೆ. ಅದನ್ನು ಕೂಡ ಸ್ವಲ್ಪನೇ ತೊಗೊಂಡು ಏನು ಮಾಡಬೇಕು, ಕಿವುಚ್ತಾ ಹೋಗಬೇಕು. ಹೀಗೆ ಒಂದೊಂದಾಗಿ ಕಿವುಚ್ತಾ ನೋಡ್ತಾ ಇರ್ಬೇಕಾದ್ರೆ ಆಹಾ ಇದ್ರ ಟೇಸ್ಟ್ ಎಷ್ಟಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ಬೋದು. ಖಂಡಿತ ಚೆನ್ನಾಗಿತ್ತು. ನೀವು ಕೂಡ ಒಂದು ಸರಿ ಈ ಥರ ಗೊಜ್ಜನ್ನು ಟ್ರೈ ಮಾಡ್ತಾ ಹೋಗಿ. ಹೇಗಿತ್ತು ಟೇಸ್ಟು ಅಂತಲೂ ಕೂಡ ಮರೀದೆ ಕಾಮೆಂಟ್ಸಲ್ಲಿ ನನಗೆ ತಿಳಿಸ್ತಾ ಹೋಗಿ. ದಯವಿಟ್ಟು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಕೊಡಿ. ನೋಡಿ, ನಂತರದಲ್ಲಿ ಎಲ್ಲ ಮಿಕ್ಸಪ್ ಆದಮೇಲೆ ಈಗ ಈರುಳ್ಳಿ ಹಾಕ್ತಾಯಿದ್ದಾರೆ ಅಮ್ಮ. ಈಗ ತದನಂತರದಲ್ಲಿ ಗೊಜ್ಜು ಕಂಪ್ಲೀಟ್ ರೆಡಿ ಆಯಿತು, ಮುಗೀತು ಗೊಜ್ಜು ಕೆಲಸ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಈಗಾಗಲೇ ಹಾಕಿ ಕಲಸಿದ್ದೀನಿ. ಈಗ ನೋಡ್ಲಿಕ್ಕೆ ತುಂಬ ಸುಂದರವಾಗಿ ಕಾಣಿಸ್ಬೇಕು ಅಂತ ಹೇಳಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಈ ಕಡೆ ಹಿಟ್ಟನ್ನೆಲ್ಲ ಹಾಕಾದ್ಮೇಲೆ ಮೀನ್ಸ್ ಜರಡಿ ಹಿಡ್ಕೊಂಡು ಉಪ್ಪು ಜೀರಿಗೆ ಹಾಕಾದ್ಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಚ್ಚಿಟ್ಟಿದ್ವಲ್ವ ಅದನ್ನೆಲ್ಲನೂ ಕೂಡ ಸೇರಿಸ್ಕೊತಾ ಇದ್ದಾರೆ ಅಮ್ಮ. ಅದ್ರ ಜೊತೆಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಯಾಕೆ ಹಾಕ್ಕೋಬೇಕು ಅಂತಂದರೆ ನೋಡಿ, ಈ ಥರ ನಾದಬೇಕಾದ್ರೆ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಕಲಿಸಿದಾಗ ಈ ಥರ ಹದವಾಗಿ ಹಿಟ್ಟು ಬರುತ್ತೆ. ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ರೊಟ್ಟಿಯನ್ನು ಸುಟ್ಕೋಬೋದು. ಈ ಕಡೆ ಒಂದು ಬೌಲಲ್ಲಿ ನೀರು ಮತ್ತು ಒಂದು ಬಟ್ಟೆ, ಬಿಳಿ ಬಟ್ಟೆನ ತೊಗೊಂಡಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ನೀರು ಹಚ್ಚಲಿಕ್ಕೆ ಬೇಕಲ್ವ, ಎಣ್ಣೆ ಹಾಕಿದರೆ ಅಷ್ಟು ಟೇಸ್ಟ್ ಇರಲ್ಲ ರೊಟ್ಟಿಗೆ. ಹಾಗಾಗಿ ನಾವು ನೀರು ಹಚ್ಚಬೇಕು. ಇಲ್ಲ ಅಮ್ಮ ಚೆನ್ನಾಗಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನೋಡಿ ಹೀಗೆ ಕೈಯಲ್ಲಿ ತಟ್ಟುವಂಥದ್ದು. ಈಗ ಮಿಷನೆಲ್ಲ ಬಂದಿದ್ದಾವೆ ರೊಟ್ಟಿ ಮಾಡಲಿಕ್ಕೆ, ಅದಲ್ಲ, ಕೈಯಿಂದ ಹೀಗೆ ನಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರ ತಟ್ಕೊಳ್ಳೋದು. ಇಲ್ಲಿ ಹಂಚನ್ನು ತೊಳೆದು ಈಗಾಗಲೇ ನಾನು ಬಿಸಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕಿದ್ದೀನಿ, ಯಾಕಂದರೆ ಕೆಳಗಡೆ ಕಚ್ಕೋಬಾರ್ದು ಅಂತ, ತಿರುವು ಹಾಕಲಿಕ್ಕೆ ಈಸಿ ಆಗಬೇಕು ಅಂತ. ನಮ್ಮ ಮನೆಯದು ಬೆಳಕು ಕಿಟಕಿದು ಆ ರೊಟ್ಟಿ ಮೇಲೆ ಬೀಳ್ತಾ ಇದೆ. ದಯವಿಟ್ಟು ನೀವು ನೋಡ್ತಾ ಇರೋರು ಏನಾದರೂ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ. ಯಾಕೆ ಅಂದರೆ ಕಿಟಕಿ ಕೆಳಗಡೆನೇ ನಾವು ಗ್ಯಾಸನ್ನು ಇಟ್ಟಿರೋದ್ರಿಂದ ಅದ್ರ ಪೂರ್ತಿ ಬೆಳಕು ನಮ್ಗೆ ಹಾಗೆ ಕಾಣಿಸ್ತಿದೆ. ನೋಡಿ, ರೊಟ್ಟಿ ಈಗಾಗಲೇ ಚೆನ್ನಾಗಿ ಬೆಂದಿದೆ. ಕೆಳಗಡೆನೇ ಒಂದು ಸರಿ ಎತ್ತು ನೋಡಿದ್ರೆ ಗೊತ್ತಾಗುತ್ತೆ, ನೀವು ಕಚ್ಕೊಂಡಿದೆ ಅಂತಲೇ ಸರಿ ಇಲ್ಲ ಅಂತ, ಅಂದರೆ ಮೀನ್ಸ್ ಇನ್ನೂ ಬೆಂದಿಲ್ಲ ಅಂತ. ಈಗ ಒಂದು ಸರಿ ಎತ್ತು ನೋಡಿದಾಗ ಏನಾಗುತ್ತೆ, ಅದು ಪೂರ್ತಿ ಹರಿದಲೇ ಎದ್ದಾಳ್ತು ಅಂತ ಹೇಳಿದರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ಈಗ ಸುತ್ತಲೂ ಕೂಡ ಚೆನ್ನಾಗಿ ಏನು ಮಾಡಬೇಕು, ಹೀಗೆ ರೊಟ್ಟಿಗೆ ನೀರನ್ನು ಹಚ್ಚಬೇಕು. ನೋಡಿ, ನಾನು ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಅಮ್ಮ ಹಚ್ತಾ ಇದ್ದಾರೆ. ಅಂದರೆ ಅರ್ಧಂಬರ್ಧ ಹಚ್ಚಬಾರ್ದು, ರೊಟ್ಟಿ ಬೇಯೋದಿಲ್ಲ. ಈಗ ರೊಟ್ಟಿಯನ್ನು ತಿರುವು ಹಾಕಬೇಕು. ತಿರುವು ಹಾಕಾದ್ಮೇಲೆ ಸುತ್ತ ಕೂಡ ಏನು ಮಾಡಬೇಕು ಅಂತೇಳಿದರೆ ಒಂದು ಚಮಚ ತಗೊಂಡು ಸುತ್ತಲೂ ಕೂಡ ಹೀಗೆ ಅದನ್ನು ಪ್ರೆಸ್ ಮಾಡಬೇಕು. ಯಾಕಂದರೆ ರೊಟ್ಟಿ ಸುತ್ತಲೂ ಕೂಡ ಬೇಯಬೇಕಲ್ವ. ಸೊ ಹಾಗೆ ನೋಡ್ತಾ ಇದ್ದರೆ ಹೇಗೆ ಉಬ್ಬುತ್ತಾ ಇದೆ ಅಂತ. ನೋಡಿ, ಈಗ ಫೈನಲಿ ರೊಟ್ಟಿ ರೆಡಿಯಾಗಿದೆ. ಹೀಗೆ ಸೈಡಲ್ಲೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲೊಂದು ಸ್ವಲ್ಪ ಮುರಿದೋಗಿದೆ ಅಂತ ಹೇಳ್ಬೋದು, ಅದೇನೂ ಆಗೋಲ್ಲ. ನಾವಂತರೂ ಮಾಡಿದ್ರೆ ಅದು ಮುರಿದೇ ಹೋಗುತ್ತೆ. ಎಕ್ಸ್ಪೀರಿಯೆನ್ಸ್ ಇರೋರಿಗಾದರೆ ಚೆನ್ನಾಗೇ ಬರುತ್ತದು. ನೋಡ್ತಾ ಇದ್ದಾರೆ ರೊಟ್ಟಿ ಎಷ್ಟು ಚೆನ್ನಾಗಿ ಅಮ್ಮ ತಟ್ಟೆ ಒಳಗೆ ಹಾಕಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಈಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿರ್ತಕ್ಕಂತಹ ಗೊಜ್ಜನ್ನು ಹಾಕ್ತಾಯಿದ್ದಾರೆ. ತುಂಬಾ ಪ್ರೋಟೀನ್ ಇರ್ತಕ್ಕಂಥದ್ದು, ಎಲ್ಲ ತರಕಾರಿಗಳು ಕೂಡ ಸೇರಿರುವಂಥ ಟೊಮೊಟೊ, ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಸೊ ಇದೆಲ್ಲ ಕೂಡ ಸೇರಿರ್ತಕ್ಕಂಥದ್ದು. ಜೊತೆಗೆ ಪಕ್ಕದಲ್ಲಿ ಸ್ವಲ್ಪ ದೇಸಿ ತುಪ್ಪ, ಇಷ್ಟನ್ನು ಕೂಡ ತೊಗೊಂಡು ಸವಿತಾ ಇದ್ದರೆ ಯಾವ ಸ್ವರ್ಗನೂ ಕೂಡ ಬೇಡ ಅನಿಸುತ್ತೆ. ಸೊ ನೀವು ಕೂಡ ಒಮ್ಮೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಹೇಗಿತ್ತು ಅಂತ. ನಾವು ಯಾವಾಗಾದರೂ ಎಣ್ಣೆ ಐಟಮ್ ಮೀನ್ಸ್ ಈಗ ಯಾವುದು ದೋಸೆ, ಇಡ್ಲಿ ಈ ಥರ ಎಲ್ಲ ತಿಂದು ಬೇಜಾರಾಗಿದ್ದಾಗ ನಾವು ವಾರಕ್ಕೊಂದು ಸರಿ ಈ ಥರ ನಾವು ಮಾಡ್ಕೊಂಡು ತಿಂತೀವಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ. ಥ್ಯಾಂಕ್ ಯು.